ವೆಲ್ಕಮ್ ಟು ರಶ್ಮಿ ಅಭಿರುಚಿ ಕಿಚನ್. ನಾವಿವತ್ತು ಮೂಲಂಗಿ ಸಾಂಬಾರು ಮಾಡ್ತಾಯಿದ್ದೀವಿ. ಮೂಲಂಗಿ ಅನ್ನೋದೊಂದು ತುಂಬ ಹೆಲ್ದಿ ಇಂಗ್ರೀಡಿಯೆಂಟು. ಸೊ ಸಾಂಬಾರು ಮಾಡೋದ್ರಿಂದ ನಮಗೆ ಎಲ್ಲದಕ್ಕೂ ಅನ್ನಕ್ಕೆ, ದೋಸೆಗೆ, ಚಪಾತಿಗೆ ಎಲ್ಲದಕ್ಕೂ ತಿನ್ಬೋದು. ವಾರಕ್ಕೆ ಒಂದು ಸತಿನಾದರೂ ಮೂಲಂಗಿ ತಿನ್ನಬೇಕು ಅಂತ ಹೇಳ್ತಾರೆ. ನಾವು ಇವತ್ತು ಕ್ವಿಕ್ಕಾಗಿ ಫಾಸ್ಟಾಗಿ ಮೂಲಂಗಿ ಸಾಂಬಾರು ರೆಡಿ ಮಾಡ್ಕೊಳ್ಳೋಣ. ಒಂದು ಕುಕ್ಕರ್ಗೆ 1.5 ಗ್ಲಾಸಷ್ಟು ತೊಗರಿಬೇಳೆ ಹಾಕ್ಕೊತಾ ಇದ್ದೀನಿ ನಾನು. ತೂರ್ ದಾಲು, ಮೂಲಂಗಿ 2 ಚಿಕ್ಕ ಮೂಲಂಗಿ ತೊಗೊಂಡಿದ್ದೀನಿ, ಅದನ್ನು ರೌಂಡಾಗಿ ಹಚ್ಕೊಂಡಿದ್ದೀನಿ. ಮತ್ತು 1 ಈರುಳ್ಳಿ ಉದ್ದುದ್ದ ಹಚ್ಕೊಂಡಿದ್ದೀನಿ. ಆಮೇಲೆ ಟೊಮ್ಯಾಟೊ ಉದ್ದಕ್ಕೆ ಹಚ್ಕೊಂಡಿರೋ ಟೊಮ್ಯಾಟೊ, ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ ತರಕಾರಿ ಎಲ್ಲ ಮುಳುಗುವಷ್ಟು. ಮತ್ತು ಬೀನ್ಸ್ ಹಾಕ್ಕೊಂಡು ಅದೇ ಇದಕ್ಕೆ ಕುಕ್ಕರಲ್ಲಿ ಲಿಡ್ ಕ್ಲೋಸ್ ಮಾಡಿ ವಿಷಿಲ್ ಕೂಗಿಸ್ಕೊತಾ ಇದ್ದೀನಿ. 3 ವಿಷಿಲ್ ಬರಬೇಕು. ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ, ಅದಕ್ಕೆ ಒಂದು 3 to 4 ಟೇಬಲ್ ಸ್ಪೂನ್ ಆಯಿಲು, 1 ಟೇಬಲ್ ಸ್ಪೂನ್ ಸಾಸಿವೆ ಚಟಪಟ ಅಂದಮೇಲೆ ಬೆಳ್ಳುಳ್ಳಿ ಚೆನ್ನಾಗಿ ರೋಸ್ಟ್ ಆಗಬೇಕು. ಆಮೇಲೆ ಬ್ಯಾಡಗೆ ಮೆಣಸಿನ್ಕಾಯಿ 3 ಎಲ್ಲ ಚೆನ್ನಾಗಿ ರೋಸ್ಟ್ ಆದಮೇಲೆ ಬೇಯಿಸಿರೋ ತರಕಾರಿ, ಕುಕ್ಕರಲ್ಲಿ ಏನೇನು ಬೇಯಿಸಿದ್ವಿ ಅವನ್ನೆಲ್ಲ ಹಾಕ್ಕೊಬೇಕು. ನೋಡಿ, ಈ ಥರ ಬೇಯಿಸಿದ್ವಲ್ಲ ಅದನ್ನು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ತಿರ್ಗಿ ಆಮೇಲೆ ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಬೇಕು. ಜಾಸ್ತಿ ಗಟ್ಟಿ ಇದ್ದರೂ ಚೆನ್ನಾಗಿರಲ್ಲ ಸಾಂಬಾರು, ಜಾಸ್ತಿ ತೆಳ್ಳಕ್ಕಿದ್ರೂ ಚೆನ್ನಾಗಿರಲ್ಲ. ಸೊ ಈ ಥರ ಒಂದು ಗ್ಲಾಸಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಸಾಂಬಾರು ಪುಡಿ 1/4 ಟೇಬಲ್ ಸ್ಪೂನಷ್ಟು ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಗಂಟು ಆ ಥರ ಎಲ್ಲ ಇರಬಾರ್ದು, ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ಆವಾಗಲೇ ಗ್ಲಾಸ್ ನೋಡಿಸಿದ್ನಲ್ಲ ಅದೇ ಗ್ಲಾಸಲ್ಲಿ ಒಂದು ಅರ್ಧ ಗ್ಲಾಸು, ಆ ಗ್ಲಾಸಲ್ಲಿ ನೀರು ಹಾಕ್ಕೊಂಡು ನೋಡಿ ಈ ಥರ ಬರಬೇಕು ಸಾಂಬಾರು. ಈ ಥರ ಒಂಥರ ಗಟ್ಟಿನೂ ಇರಬಾರ್ದು, ತಿಳಿನೂ ಇರಬಾರ್ದು, ಈ ರೀತಿ ಬರಬೇಕು ಸಾಂಬಾರು. ಚೆನ್ನಾಗಿ ಕುದಿಸ್ಬೇಕು ಸಾಂಬಾರನ್ನ, ಆವಾಗಲೇ ಟೇಸ್ಟ್ ಚೆನ್ನಾಗಿರುತ್ತೆ. ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು. ಟೇಸ್ಟ್ ಚೆನ್ನಾಗಿ ಎನ್ಹ್ಯಾನ್ಸ್ ಕೊಡುತ್ತೆ. ಕರಿಬೇವಿನ ಸೊಪ್ಪು ಘಮನೂ ಚೆನ್ನಾಗಿ ಕೊಡುತ್ತೆ. ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ಗೆ. ಆಮೇಲೆ ಸ್ವಲ್ಪ ಹಸಿ ಕೊಬ್ಬರಿ ಹಾಕ್ಕೊಳ್ಳಿ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 2 to 3 ಸೆಕೆಂಡ್ಸ್ ಚೆನ್ನಾಗಿ ಕುದಿ ಬರೋವರೆಗೂ ಚೆನ್ನಾಗಿ ಕುದಿಸಿ. ಈ ರೀತಿ ಟೆಕ್ಸ್ಚರ್ ಬರಬೇಕು ಸಾಂಬಾರು. ಜಾಸ್ತಿ ತಿಳಿಯಿಲ್ಲ, ಜಾಸ್ತಿ ಗಟ್ಟಿನೂ ಇಲ್ಲ. ನೋಡಿ, ಮೂಲಂಗಿ ಸಾಂಬಾರು ರೆಡಿಯಾಗಿದೆ. ಟೇಸ್ಟಿಯಾಗಿರುತ್ತೆ, ಎಲ್ಲದ್ರ ಜೊತೆ ತಿನ್ಬೋದು. ರಶ್ಮಿ ಅಭಿರುಚಿ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.